ನಮಸ್ತೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಗಾಲಿ ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಚಿತ್ರರಂಗಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಹಳೆ ಸುದ್ದಿ ಆಯ್ತು. ಇದೇ 18ನೇ ತಾರೀಕು ತೆರೆ ಮೇಲೆ ಬರ್ತಿದ್ದಾರೆ ಅನ್ನೋದೇ ಹೊಸ ಸುದ್ದಿ. ಅವರು ಸಿನಿಮಾಗೆ ಹಾಕಿರೋ ಎಫರ್ಟ್ನ ಕೇಳ್ತಾ ಇದ್ರೆ ಸ್ಕ್ರೀನಲ್ಲಿ ನಾವು ಆಕ್ಷನ್ ಸೀನ್ ನೋಡಿದಾಗ ಎಷ್ಟು ಥ್ರಿಲ್ಲಿಂಗ್ ಆಗುತ್ತೋ ಅಷ್ಟೇ ಥ್ರಿಲ್ಲಿಂಗ್ ಆಗುತ್ತೆ ಅವರ ಎಫರ್ಟ್ ಬಗ್ಗೆ ಕೇಳ್ತಿದ್ರೆ. ಹಾಗಿದ್ರೆ ಮತ್ತೆ ಆಗ್ತಾಡ, ಕಿರೀಟಿ ಯಾರು, ಈ ಸಿನಿಮಾಗಾಗಿ ಅವರ ಎಫರ್ಟ್ ಹೇಗಿದೆ, ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಅವ್ರು ನಮ್ಮ ಜೊತೆಗಿದ್ದಾರೆ. ಜೂನಿಯರ್ ಚಿತ್ರದ ನಟ ಕಿರೀಟಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರಾಮ್ ಮ್ಯಾಮ್, ನೀವು ಹೇಗಿದ್ದೀರಾ? ಕೂಲ್ ಕೂಲ್. ನಿಮ್ಮ ಕಾರ್ಯಕ್ರಮ ತುಂಬಾ ನೋಡ್ತೇನೆ ಮ್ಯಾಮ್. ರಂಗನಾಥ್ ಸರ್ ಅವ್ರ ಜೊತೆ ತುಂಬಾ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್. ಆ್ಯಕ್ಚುಲಿ ನಾನು ನಿಮ್ಮ ಸಿನಿಮಾ ನೋಡಿದ ಮೇಲೆ ನಾನು ನಿಮ್ಮ ಸಿನಿಮಾ ನೋಡಿ ನಿಮ್ಮ ಆ್ಯಕ್ಟಿಂಗ್ಗೆ ಫಿದಾ ಆಗಿದ್ದೀನಿ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಸೊ ಆ ಟೈಮ್ ಬರಲಿ. ಸೊ ರಿಲೀಸ್ ಆದಮೇಲೆ ಮತ್ತೆ ಸಿಗೋಣ. ಸೊ ಈಗ ಫಸ್ಟ್ಲಿ ಹೇಳಿ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀರಿ, ಫೈನಲಿ ತೆರೆಗೆ ಬರ್ತಾ ಇದೆ. ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಸಾರ್ಥಕ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ ಮ್ಯಾಮ್. ಆ್ಯಕ್ಚುಲಿ 2 ವರ್ಷಗಳ ಹಿಂದೆನೇ ಬರಬೇಕಾಗಿರೋ ಒಂದು ಚಿತ್ರ. ನಾನು ಹೇಳ್ದಂಗೆ ನನಗಾಗಿರುವಂಥ ಏಟಿಂದ ಈ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಬರುವಂಥ ಆ್ಯಕ್ಷನ್ ಪೋರ್ಷನ್ ಶೂಟ್ ಮಾಡ್ತಾ ಇದ್ದಾಗ ನನಗೆ ಏಟ್ ಬಿತ್ತು. ಅದರಿಂದ 1 ವರ್ಷ ತಡ ಆಯಿತು ನನ್ನ ಚಿತ್ರ. ಬಟ್ ಇದೆಲ್ಲ ಕಷ್ಟಗಳೆಲ್ಲ ಮೀರಿಸಿ ಸಿನಿಮಾ ಪೂರ್ತಿಯಾಗಿ ತೆರೆ ಮೇಲೆ ಬಂದು ಪ್ರೇಕ್ಷಕರು ನೋಡ್ತಾರಲ್ಲ, ಅದೊಂದು ಖುಷಿ ಕೊಡುತ್ತೆ ಮ್ಯಾಮ್. ಇನ್ನು 20 ದಿನದಲ್ಲಿ ಜನಗಳೆಲ್ಲ ನೋಡ್ತಾರೆ, ತುಂಬ ಖುಷಿ ಆಗುತ್ತೆ. ಓಕೆ. ಸೊ ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳೇ ಆಗಬೇಕು ಅನ್ನೋದು, ಆ ಸಪೋರ್ಟ್ ಸಿಗೋದು, ಅದು ಆಗೋದೆಲ್ಲವೂ ಕೂಡ ಸಾಮಾನ್ಯ. ಬಟ್ ಸಿನಿಮಾ ಗೀಳು ಹೇಗೆ, ಸಿನಿಮಾಗೆ ಬರಬೇಕು ಅಂತ ಹೇಗೆ ಅನ್ನಿಸ್ತು? ಸೊ ಅದರ ಬಗ್ಗೆ ಹೇಳೋದಾದರೆ. ಚಿಕ್ಕ ವಯಸ್ಸಿನಲ್ಲೂ ಮ್ಯಾಮ್ ಆ್ಯಕ್ಚುಲಿ ನಮಗೆ ಏನು ಇಂಟ್ರೆಸ್ಟ್ ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ ಸಹಜವಾಗಿ. ನಾನು ಚಿಕ್ಕ ಹುಡುಗ ಇದ್ದಾಗ ಜಾಕಿ ಫಿಲ್ಮ್ ನೋಡಿದ್ದೆ ಸರ್ ಅವ್ರದ್ದು, ಪುನೀತ್ ಸರ್ ಅವ್ರದ್ದು. ಸರ್ ಅವರು ಬಳ್ಳಾರಿಗೂ ಬಂದಾಯಿತು, ನಮ್ಮ ಮನೆಗೆ ಬಂದಿದ್ರು. ನಾನು ಅದೃಷ್ಟವಶ ಸರ್ ಜೊತೆ ಒಂದು 5 ನಿಮಿಷ ಕಳೆಯೋದಕ್ಕೆ ಅವಕಾಶ ಸಿಕ್ತು. ಸರ್ ಜೊತೆ ಮಾತುಕತೆ ನಡೀತು. ಅವಾಗ ಸರ್ ಮಾರ್ಗದರ್ಶನ ನೀಡಿದ್ರು ಮ್ಯಾಮ್. ಅಂದರೆ ಒಂದು ವೇಳೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕಂದ್ರೆ ಯಾವ ಥರ ನಡ್ಕೋಬೇಕು, ಏನು ಮಾಡಬೇಕು, ಹೆಂಗೆ ಕಷ್ಟಪಡಬೇಕು, ಏನು ಕಲಿಬೇಕು ಅನ್ನೋಂಥದ್ದೆಲ್ಲ ಹೇಳ್ಕೊಟ್ಟಿದ್ರು. ಸೊ ಅವ್ರ ಮಾರ್ಗದರ್ಶನದಿಂದ ನಾನು ನಡ್ಕೊತ ಒಂದು ಉತ್ಸಾಹ ಉಂಟಾಯಿತು. ತೆರೆ ಮೇಲೆ ಅವ್ರು ನೋಡಿದಾಗ ಒಂದು ಖುಷಿ ಉಂಟಾಯಿತು. ಅಂದರೆ ಪ್ರೇಕ್ಷಕರಿಗೆ ಎಷ್ಟು ಮನೋರಂಜನೆ ನಾವು ಕೊಡ್ಬೋದು ಒಬ್ಬ ನಟನಾದರೆ ಅಂತ ಹೇಳಿ ಗೊತ್ತಾಯಿತು. ಸೊ ಆ ಸಂದರ್ಭದಲ್ಲಿ ನಾನು ನಿರ್ಧಾರ ತಗೊಂಡೆ, ನಮ್ಮ ನಟ ಆಗ್ಬೇಕಂತ ಹೇಳಿ. ಅದೊಂದು ಆ ಥರ ಶುರುವಾಯ್ತು ನನ್ನ ಜರ್ನಿ. ಅದೇ ಜನರನ್ನ ಎಂಟರ್ಟೈನ್ ಮಾಡಬೇಕು, ಇಷ್ಟೇ ಮನಸ್ಸಲ್ಲಿರೋದು. ಅದೇ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಓಕೆ. ಸೊ ಈ ರಾಧಾಕೃಷ್ಣ ಅವರ ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಅದರ ಹಿಂದೆನೂ ಕೂಡ ಅಪ್ಪು ಸರ್ ಒಂದು ರೀಸನ್ ಅಂತ. ಓನ್ಲಿ ರೀಸನ್, ಪ್ರಮುಖ ಕಾರಣ. ಸೊ ಹೇಗಾಯ್ತು ಅವ್ರ ಜೊತೆಗೆ ಸಿನಿಮಾ ಮಾಡಬೇಕು ಅನ್ನೋ ವಿಷಯ? ಆ್ಯಕ್ಚುಲಿ ಮ್ಯಾಮ್, ಸಾಯಿ ಕೊರಪಡಿ ಸರ್ ಅವ್ರು ಬಂದುಬಿಟ್ಟು ನಮ್ಮ ಬಳ್ಳಾರಿ ಅವ್ರನ್ನ ವಾರಾಯಿ ಚಲನಚಿತ್ರ ಅವರ ಪ್ರೊಡಕ್ಷನ್ ಅವ್ರು, ನಿಮ್ಗೆ ಗೊತ್ತಿರೋ ಹಾಗೆ. ಚಿಕ್ಕ ವಯಸ್ಸಿನಲ್ಲೂ ಪರಿಚಯ ಇದೆ ಸರ್ ಅವ್ರ ಜೊತೆ. ಅವರು ಏನೋ ಒಂದು ಪ್ರತಿಭೆ ಇದೆ ನನ್ನಲ್ಲಿ ಅಂತ ಹೇಳಿ ಏನೋ ಗುರುತಿಸಿದ್ರು. ಆ ಕಾರಣದಿಂದಾಗಿ 100% ಇವನ್ಗೋಸ್ಕರ ಏನೋ ಒಂದು ಮಾಡಲೇಬೇಕಂತ ಹೇಳಿ ಒಂದು ಆಸೆ. ನಮ್ಮ ಮನೆಗೆ ಬರ್ತಿದ್ರು ಸರ್ ಅವ್ರು ಹೇಳ್ತಾ ಇದ್ರು, ಇವನ ಜೊತೆ ಒಂದು ಫಿಲ್ಮ್ ಮಾಡ್ತೀನಿ ಅಂದಂಗೆ ತಮಾಷೆ ಮಾಡ್ತಾ ಇದ್ರು. ಬಟ್ ಅದು ಅವ್ರು ನಿಜವಾಗ್ಲೂ ಅವಕಾಶ ಕೊಡ್ತದೆ ನನ್ನ ಕನಸಲ್ಲೂ ಅನ್ಕೊಳ್ಳಿಲ್ಲ. ಸೊ ಅವಕಾಶ ಬಂದ ಮೇಲೆ 100% ಅದನ್ನು ಬಳಸ್ಕೋಬೇಕು ಅನ್ನೋ ವಿಚಾರದಿಂದ ಮುಂದೆ ಹೋಗಿರುವಂಥದ್ದು ನಾವು. ಸೊ ಅವಾಗ ಏನಾಯ್ತು ಅಂದರೆ, ಸರ್ ಜೊತೆ ಈ ಪ್ರಾಜೆಕ್ಟ್ ಎಲ್ಲ ಲಾಕ್ ಆದಮೇಲೆ ಡೈರೆಕ್ಟರ್, ನಿರ್ದೇಶಕರು ಬೇಕಾಗಿರೋಂಥ ಪರಿಸ್ಥಿತಿ ಬಂತು. ಸೊ ಪುನೀತ್ ಸರ್ ಅವ್ರ ಜೊತೆ ತುಂಬ ಪರಿಚಯ ಇದ್ರು ಸರ್ ಅವರು. ಫೋನ್ ಮಾಡಿ ಸರ್ ಅವ್ರು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿದ್ರು, ನಾವು PRK ಪ್ರೊಡಕ್ಷನ್ ಹೌಸ್ ಅಂತ ಹೇಳಿ. ಸಕ್ಸಸ್ಫುಲ್ ಆಗಿ ಫಿಲ್ಮ್ಸ್ ಮಾಡ್ತಾ ಇದ್ರು. ಫೋನ್ ಮಾಡಿ ಯುವ ಪ್ರತಿಭೆ ಯಾರಿದ್ದಾರೆ ನಿರ್ದೇಶಕರಲ್ಲಿ ಅಂತ ಕೇಳಿದಾಗ ಸರ್ ಸಲಹೆ ಕೊಟ್ಟಿರುವಂಥದ್ದು, ಇವ್ರ ಜೊತೆ ಹೋಗಿ ಅದ್ಭುತವಾಗಿ ಮಾಡ್ತಾರೆ ಚಿತ್ರ ಅಂತ ಹೇಳಿ. ಸರ್ಗೂ ತುಂಬ ಪರಿಚಯ ಇರುವಂಥ ರಾಧಾಕೃಷ್ಣ ಅವ್ರ ಹೆಸರು ಹೇಳಿದ್ರು. ಸೊ ಆ ಥರ ಅವ್ರು ಬಂದು ನಾವೆಲ್ಲರೂ ಭೇಟಿಯಾಗಿ ಮುಂದೆ ಎಲ್ರಿಗೂ ಸಿಂಕ್ ಆಯ್ತು ಮುಂದೆ. ಸೊ ಸಬ್ಜೆಕ್ಟ್ ಕೇಳಿದಾಗ, ಸೊ ಜೂನಿಯರ್ ಸಿನಿಮಾದ ಈ ಸಬ್ಜೆಕ್ಟ್ ಕೇಳಿದಾಗ ಓಕೆ, ನನ್ನ ರಿಯಲ್ ಲೈಫ್ಗೆ, ನನ್ನ ನೇಚರ್ಗೆ ಸಿಂಕ್ ಆಗ್ತಿದೆ ಅಂತ ಅನ್ನಿಸ್ತಾ. ಆ ಥರದ ಎಲಿಮೆಂಟ್ಸ್ ಏನಿದೆ ಸಿನಿಮಾಲಿ? ಅಂದರೆ ಅಷ್ಟು ಆ್ಯಕ್ಚುಲಿ ಅಂದರೆ ಸೆಂಟಿಮೆಂಟ್ಸ್ ನನಗೆ ಜಾಸ್ತಿ. ಫ್ಯಾಮಿಲಿ ಅಂದರೆ ತುಂಬ ಅಭಿಮಾನ, ಪ್ರೀತಿ ತುಂಬ ನನಗೆ. ಆ ಎಲಿಮೆಂಟ್ಸ್ ಕೌಟುಂಬಿಕ ಚಿತ್ರ ಮಾಡೋದ್ರಿಂದ ಅವಿದಾವೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಕಾಲೇಜಲ್ಲಿ ತರಲೆಗಿರಲೆಲ್ಲ ಮಾಡೋದು ತುಂಬ ಇರುತ್ತೆ ಚಿತ್ರದಲ್ಲಿ. ಅದೊಬ್ಬ ನಟನಾಗಿ ಮಾಡಿದ ಹೊರತು ನನ್ನ ನಿಜ ಜೀವನದಲ್ಲಿ ನಾನು ಯಾವತ್ತೂ ತರಲೆ ಮಾಡ್ತಾ ಇಲ್ಲ, ತುಂಬ ಕಮ್ಮಿ ಮ್ಯಾಮ್, ತುಂಬ ಕಮ್ಮಿ. ತುಂಬ ಡೀಸೆಂಟ್ ಕಾಲೇಜಿಗೆ ಅಟೆಂಡ್ ಮಾಡೋದು ಏನಿಲ್ಲ? ಏನೂ ಇಲ್ಲ. ಬಂಕ್ ಮಾಡೇ ಇಲ್ವಾ ನೀವು? ಅಂದರೆ ಬೇರೆ ಥರ ಬಂಕ್ ಅಷ್ಟೇ ಹೊರತು ಶಿಕ್ಷಕರಿಗೆ ತೊಂದರೆ ಕೊಡುವಂಥ ಬಂಕ್ ಅಲ್ಲ. ಅಲ್ಲ, ಈಗ ಸಿನಿಮಾ ಹೋಗಬೇಕು, ಸೊ ಫ್ರೆಂಡ್ಸ್ ಎಲ್ಲಾದ್ರೂ ಹೋಗೋಣ ಬಾ ಅಂತಾರೆ, ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ವಿ. ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ವಿ ಹೊರತು ಬಂಕ್ ಥರ. ಆಮೇಲೆ ನಿಮ್ಮನ್ನು ನೋಡ್ತಾ ಇದ್ರೆ, ನಿಮ್ಮನ್ನು ಮಾತಾಡ್ತಾ ಇದ್ರು, ನಿಮ್ಮ ಜೊತೆ ಮಾತಾಡ್ತಿದ್ರೆ, ನಿಮ್ಮ
ಡ್ಯಾಡಿ ಜೊತೆ ಮಾತಾಡ್ತಿದ್ರೆ ಅವರಿಗೆ ತೆಲುಗು ಇನ್ಫ್ಲುಯೆನ್ಸ್ ಇದೆ, ಅವ್ರ ಮಾತಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಅದು ಗೊತ್ತಾಗದೇ ಇಲ್ಲ, ಹೆಂಗದು? ಅಂದರೆ ಶಿಕ್ಷಕರ ಆಶೀರ್ವಾದ ಅಷ್ಟೇ. ನಾನು ಓದ್ತಾ ಇದ್ದಾಗ ಒಳ್ಳೆ ಶಿಕ್ಷಕರು ಸಿಕ್ಕಿದ್ರು ನನಗೆ. ಸೊ ಅವ್ರ ಶಿಕ್ಷಣ ಅಷ್ಟೇ. ನಾರ್ಮಲಿ ಅಂಡ್ ಅದು ಒಂದು ಅಪಾರ್ಥ ಇದೆ ಅಂದರೆ ನಮ್ಮ ತಂದೆಯವರು ತುಂಬಾ ತೆಲುಗು ಅಂತ ಹೇಳಿ, ಅವ್ರು ಹುಟ್ಟು ಬೆಳೆದಿದ್ದೆಲ್ಲ ಬಳ್ಳಾರಿಯಲ್ಲ. ನಮ್ಮ ಗ್ರ್ಯಾಂಡ್ ಅದನ್ನ ತಪ್ಪು ಅಂತ ಹೇಳಲ್ಲ, ಬಟ್ ನಿಮ್ಮಲ್ಲಿ ಅದು ಕಾಣಿಸ್ತಾ ಇಲ್ವಲ್ಲ, ಇನ್ಫ್ಲುಯೆನ್ಸ್ ಕಾಣಿಸ್ತಿಲ್ವಲ್ಲ ಅಂತ ಸಂತೋಷ. ನಿಮ್ಮ ಬಾಯಿಂದ ಮಾತು ಬರೋದು ನನ್ನ ಸಂತೋಷ ಅಷ್ಟೇ. ಓಕೆ. ಈ ಡಬ್ಬಿಂಗ್ ಮಾಡೋದಕ್ಕೆಲ್ಲಾನು ನೀವೇ ಮಾಡಿದ್ರಾ ಈ ಸಿನಿಮಾ? ಸಂಪೂರ್ಣವಾಗಿ ನಾನೇ. ನಾನಲ್ದೆ ಇನ್ ಯಾರು ಮಾಡ್ತಾರೆ, ನಟನೆ ನಾವು ಮಾಡ್ದೆ ಕಂಪಲ್ಸರಿ. ನೈಸ್. ಯಾಕಂದ್ರೆ ಟ್ರೇಲರ್ ಎಲ್ಲ ನೋಡಿದಾಗ ಕೆಲವೊಂದು ಡೈಲಾಗ್ಗಳಿದೆ ಅದರಲ್ಲಿ, ಆ ಒಂದು ಫ್ಲೋ, ಎಲ್ಲಿ ಏರಿಳಿತ ಏನ್ ಬೇಕು, ಎಲ್ಲಿ ಪಾಸ್ ಮಾಡ್ಬೇಕು, ಅದೆಲ್ಲ ನೀಟಾಗಿ ಎಷ್ಟು ಪಕ್ವಾಗಿದೆ ಅಂದ್ರೆ ನಾನು ನಿಜವಾಗ್ಲೂ ಡೌಟ್ ಮಾಡಿದೆ ಇವರೇನಾ ಡಬ್ ಮಾಡಿದ್ದು ಅಂತ. ಕ್ಲಾರಿಫಿಕೇಶನ್. ತೆಲುಗುಗೂ ನೀವೇ, ಕನ್ನಡಗೂ ನೀವೇ? 2 ಭಾಷೆ ನಾನೇ. ಸೊ ಡಬ್ಬಿಂಗ್ ಟೈಮ್ ಹೇಗೆ ಅನ್ನಿಸ್ತು? ಡಬ್ಬಿಂಗ್ ಕಷ್ಟ ಅನ್ಸುತ್ತಾ, ಆಕ್ಟಿಂಗ್ ಕಷ್ಟ ಅನ್ಸುತ್ತಾ? ಅಫ್ಕೋರ್ಸ್ ಎಲ್ಲದರಲ್ಲೂ ಇಳಿಯೋವರೆಗೂ ಅದು ಇದ್ದೇ ಇರುತ್ತೆ, ಬಟ್ ನಿಮಗೆ ಹೊಸಬ್ರಾಗಿ ಹೇಗನ್ನಿಸ್ತು? ಡಬ್ಬಿಂಗ್ ಅನುಭವ ನನಗೆ ಮುಂಚೆ ಇದ್ದಿರಲಿಲ್ಲ. ಅಂದರೆ ನಾವು ವರ್ಕ್ಶಾಪ್ಸ್ ಇದೆಲ್ಲ ಮಾಡ್ತಾ ಇದ್ದಾಗ ಅದು ಬೇರೆ ಥರ ಇರುತ್ತೆ, ಡಬ್ಬಿಂಗ್ ಅನ್ನೋದು ಬೇರೆ ಥರ. ಸೊ ಅದಕ್ಕೆ ಬೇಕಾಗಿರೋಂಥ ಟ್ರೈನಿಂಗ್ ನಾನು ತೊಗೊಂಡೆ, ಬಟ್ ಕಾನ್ಫಿಡೆನ್ಸ್ ಇತ್ತು ಮಾಡ್ಬೋದು ಅಂತ. ಅದೇನು ದೊಡ್ಡ ವಿಷಯ ಅಲ್ಲ. ಕರೆಕ್ಟಾಗಿ ಟ್ರೈನಿಂಗ್ ಎಲ್ಲ ಆದರೆ 100% ಏನಾದರೂ ಮಾಡ್ಬೋದು. ಸೊ ಒಳ್ಳೆ ಇನ್ಸ್ಟ್ರಕ್ಟರ್ಸ್ ಇದ್ದರೆ 100% ಮಾಡೋದು ಸುಲಭ ಆಗುತ್ತೆ. ಓಕೆ. ಸೊ ನೀವು ಈ ಸಿನಿಮಾಲಿ ಕ್ಲಾಸಾ ಮಾಸಾ? ಯಾಕಂದರೆ ಕ್ಲಾಸ್ ಅನ್ಕೊಂಡಿದ್ದೆ, ಮಾಸ್ ಗುರು ಅಂತ ಒಂದು ಡೈಲಾಗ್ ಬರುತ್ತೆ. ವಾಟ್ ಎಕ್ಸಾಕ್ಟ್ಲಿ ನೀವು ಹೆಂಗೆ ಕಾಣಿಸ್ತೀರಾ? ಬ್ಲೆಂಡ್ ಆಫ್ ಬೋತ್ ವರ್ಲ್ಡ್ಸ್. ಎರಡೂ ಇರುತ್ತೆ. ಕ್ಲಾಸ್ ಇರುತ್ತೆ, ನಮ್ಮ ಜನಗಳಿಗೆ ಬೇಕಾಗಿರುವಂತ ಮನೋರಂಜನೆಗೋಸ್ಕರ ಬೇಕಾಗಿರುವಂತ ಮಾಸ್ ಇರುತ್ತೆ. ಔಟ್ ಆಫ್ ದ ಬಾಕ್ಸ್ ಅಂದ್ರೆ ಔಟ್ ಆಫ್ ದ ಲೈನ್ ದಾಟಿ ಆಚೆ ಏನು ಹೋಗಿಲ್ಲ. ಕತೆಗೆ ಏನು ಬೇಕೋ ಅಷ್ಟೇ. ಓಕೆ. ನಾರ್ಮಲಿ ಸಿನಿಮಾ ಅಂತ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ಗೆ ಒಂದು ಸ್ವಲ್ಪ ಹೀರೋಗೆ ಮೈಕೈ ಏನು ಏಟ್ ಆಗಬಾರ್ದಪ್ಪ, ತುಂಬ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಬೇಕು ಅಂತ ರೋಪ್ ಹಾಕೋದು, ಡ್ಯೂಪ್ ಹಾಕೋದು ಎಲ್ಲ ಮಾಡ್ತಾರೆ. ನಾವು ಸ್ಕ್ರೀನಲ್ಲಿ ನೋಡಿದಾಗ ಬಿಡು ಹಂಗೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ನಾನು ಕೆಲವೊಂದು ರಿಯಲಿಸ್ಟಿಕ್ ವಿಜುವಲ್ಸ್ ನೋಡಿದೆ. ನಿಮ್ಗೇನು ಅಂದ್ಕೊಂಡಿದ್ದೀರ ನೀವು? ಸುಮ್ಮನೆ ನಾನು ಜಂಪ್ ಮಾಡ್ಬಿಡ್ತೀನಿ, ನಾನು ಹಾರು ಬಿದ್ದುಬಿಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಟೀಮ್ ಹೆಂಗೆ ಸಪೋರ್ಟ್ ಮಾಡ್ತು? ಇಲ್ಲ ನಾನು ಮಾಡ್ತೀನಿ ಅಂದಾಗ ಛಲ ನನ್ನಲ್ಲಿ ಇದ್ದಾಗ ಮ್ಯಾಮ್ ಸಪೋರ್ಟ್ ಮಾಡೋದಕ್ಕೆ ನನ್ನ ಅದೃಷ್ಟವಶಾತ್ ಕರೆಕ್ಟಾಗಿ ಟೀಮ್ ಇತ್ತು ಮ್ಯಾಮ್. ಪೀಟರ್ ಮಾಸ್ಟರ್ ಅವರು. ಸೊ ಅವರು ನಿಮ್ಗೆ ಗೊತ್ತಿರೋ ಹಾಗೆ ಒನ್ ಆಫ್ ದ ಟಾಪ್ ಟೆಕ್ನಿಷಿಯನ್ಸ್ ನಮ್ಮ ಕಂಟ್ರಿಯಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಇದ್ದೇ ಇರುತ್ತೆ ಮ್ಯಾಮ್. ಬಟ್ ಏಟ್ ಆಗ್ಬೇಕಂತ ಹೇಳಿ ಯಾರು ಮಾಡಲ್ಲ. ಛಲ ಇರುತ್ತೆ. ಬಂದು ಧೈರ್ಯ ಅದ್ರಲ್ಲಿ ಕಾಣಿಸ್ತಾ ಇತ್ತು. ಏನಿಲ್ಲ ಮ್ಯಾಮ್, ಅದು ಜನಗಳು ಎಂಜಾಯ್ ಮಾಡ್ಬೇಕು ಸ್ಕ್ರೀನಲ್ಲಿ ನೋಡಿದಾಗ ಒಂದು ಉದ್ದೇಶದಿಂದ ಅಷ್ಟೇ ಮಾಡೋದು. ಸೊ ಆ ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡೇ ಮಾಡಿರುವಂಥದ್ದು. ಬಟ್ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಮಾಡ್ತಾ ಇದ್ದ ಕೆಲವು ಸರಿ ಮಿಸ್ಟೇಕ್ ಆಗುತ್ತೆ, ಟೈಮ್ ಬೇಡ ಹೊತ್ತಾಯ್ತು ಅಷ್ಟೇ. ಇಲ್ಲಿವರೆಗೂ ನಿಮಗೆ ಒಂದು ಲೇಬಲ್ ಇತ್ತು, ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಅಂತ. ಸೊ ಈಗ ನನ್ನ ತಂದೆನ, ನನ್ನ ಫ್ಯಾಮಿಲಿನ ನನ್ನ ಹೆಸರು ಮೂಲಕ ಗುರ್ತಿಸೋಂಗೆ ಆಗಬೇಕು, ಆ ಥರದ ಒಂದು ಛಲ ಇದೆಯಾ? ಆ ಥರ ಅನ್ನಿಸ್ತಾ ಇದೆಯಾ? ಅದು ಸಹಜವಾಗಿ ಇದೇ ಇರುತ್ತೆ ಮ್ಯಾಮ್. ಅಂದರೆ ನಿಮ್ಗಾದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ. ಬಟ್ ನನ್ನ ಜನಾರ್ದನ್ ರೆಡ್ಡಿ ಮಗ ಅಂತ ಹೇಳಿ ಗುರುತಿಸಿದ್ರು ನನಗೆ ಅದೊಂದು ಪ್ರೀತಿ ಇದ್ದೇ ಇರಲೇಬೇಕು ಸಹಜವಾಗಿ, ತಂದೆ ಹೆಸರು. ಆದರೆ ಐಡೆಂಟಿಫಿಕೇಶನ್ ತಂದೆಗೆ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ಇಲ್ಲ ಇವ್ರ ಮೂಲಕ ನಮ್ಮನ್ನು ಗುರುತಿಸ್ತಿದ್ದಾರೆ. ದೇವ್ರ ದಯೆಯಿಂದ ಆದರೆ ಒಳ್ಳೇದು. ಅದು ಪ್ರೇಕ್ಷಕರ ಪ್ರೀತಿಯಿಂದ ಸಾಧ್ಯ ಆದರೆ ಅದೃಷ್ಟ. ನೀವು ಇಂಡಸ್ಟ್ರಿಗೆ ಬರ್ತೀವಿ ಅಂತ ನೀವು ಅಂದ್ಕೊಂಡಾಗ, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿದಾಗ ಏನು ಔಟ್ಪುಟ್ಸ್ ಕೊಟ್ರಿ, ಏನು ಇನ್ಪುಟ್ಸ್ ನಿಮ್ಗೆ ಸಿಕ್ತು ಅವರಿಂದ? ಲೈಕ್ ಹೀಗಿರಬೇಕು, ಹಾಗಿರಬೇಕು ಅನ್ನೋ ಸಜೆಷನ್ಸ್? ಸೂತ್ರ ಒಂದೇ ಮ್ಯಾಮ್, ಕಷ್ಟಪಡೋದು, ತಲೆ ಒಪ್ಪಿಗೆಸಿ ಕರೆಕ್ಟ್ ಆದಂಥ ವಿಚಾರಗಳಿಗೆ ನಮ್ಮ ಎನರ್ಜಿನ ಡೈವರ್ಟ್ ಮಾಡೋದು. ಸರಿಯಾದಂಥ ವಿಚಾರಗಳಿಗೆ ನಾವು ಕಷ್ಟಪಟ್ಟರೆ ಸರಿಯಾದಂಥ ರಿಸಲ್ಟ್ ಸಿಗುತ್ತೆ ಅನ್ನೋಂಥದ್ದು ಅಷ್ಟೇ ಸಲಹೆ ನಾನು ಕೊಡ್ತೇನೆ. ನಮ್ಮ ತಂದೆಯವ್ರು ಕೊಟ್ಟಿರುವಂಥದ್ದು ಡಿಸಿಪ್ಲಿನ್ ಇರಬೇಕು, ಡಿಸ್ಟ್ರಾಕ್ಷನ್ಸ್, ಅದು ಸಹಜವಾಗಿ ಒಬ್ಬ ತಂದೆ ಮಗನಿಗೆ ಏನು ಹೇಳಬೇಕು ಅದೆಲ್ಲ ಹೇಳ್ತಾ ಇದ್ರು. ನಮಗೆಲ್ಲ ನೆನಪಿರೋ ಹಾಗೆ ನಿಮ್ಮ ಸಿಸ್ಟರ್ ಮದುವೆಯಲ್ಲಿ ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಲ್ಲಿಂದ ಶುರು ಆಯ್ತು ನೋಡಿ ಸ್ಪಾರ್ಕ್. ಕಿರೀಟಿ ಸಿನಿಮಾ ರಂಗಕ್ಕೆ ಬರೋದಕ್ಕೆ, ಒಬ್ಬ ಒಳ್ಳೆ ಹೀರೋ ಆಗೋದಕ್ಕೆ ಯೋಗ್ಯ ಇದ್ದ ಕಾಣಿಸ್ತಾ ಇದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಯಾವ ಬ್ಯಾಕ್ಗ್ರೌಂಡು, ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇದ್ರು ಅಂತ. ಸೊ ಅಲ್ಲಿ ಆ ವಿಡಿಯೋ ನೋಡಿದ ಮೇಲೆ, ಟಾಕ್ಸ್ ಎಲ್ಲ ಬಂದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು? ಒಳಗಡೆ ಪ್ರೋತ್ಸಾಹ ಸಿಕ್ತು. ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಶಾರದಾ ಮೇಡಮ್ ಅವರು ನಮ್ಮ ಫಿಲ್ಮ್ ಜರ್ನಲಿಸ್ಟ್ ಮೇಡಮ್ ಅವರು ಒಂದು ಆರ್ಟಿಕಲ್ ಬರೆದಿತ್ತು, ತುಂಬ ಚೆನ್ನಾಗಿ ಬರೆದಿದ್ರು ಮ್ಯಾಮ್. ನನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇರಲಿಲ್ಲ, ಅವ್ರಿಗೆ ಅಷ್ಟಿತ್ತು. ಅಷ್ಟು ಪ್ರತಿಭೆ ಕಾಣ್ತಿದೆ ಹುಡುಗನಲ್ಲಿ ಅಂತ ಹೇಳಿ ಆ ಆರ್ಟಿಕಲ್ ಓದಿದಾಗ ನನ್ನಲ್ಲಿ ಇನ್ನೂ ಉತ್ಸಾಹ ಜಾಸ್ತಿ ಆಯ್ತು ಮ್ಯಾಮ್. ಸೊ ಅಲ್ಲಿಂದ ಇನ್ನೂ ಎನರ್ಜಿ ಜಾಸ್ತಿ ಆಯ್ತು ಅಷ್ಟೇ. ಓಕೆ. ಸೊ ಅಲ್ಲಿಂದ ಇನ್ನೂ ಸ್ವಲ್ಪ ಡ್ಯಾನ್ಸ್ ಬಗ್ಗೆ ಹೆಚ್ಚು ಫೋಕಸ್ ಆಯಿತು. ಹೌದು. ಓಕೆ ಫೈನ್. ಈಗ ಈ ಸ್ಕೇಟಿಂಗ್ ದೃಶ್ಯವನ್ನು ನೋಡ್ತೀವಿ ಟ್ರೇಲರಲ್ಲಿ,
ಅದೆಲ್ಲ ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ನೀವು ಕಲಿಯೋದಕ್ಕೆ ಶುರು ಮಾಡಿದ್ದ ಅಥವಾ ಹೇಗೆ? ಸ್ಕೇಟಿಂಗ್ ನನಗೆ ಅನುಭವ ಮುಂಚೆ ಇದ್ದಿರಲಿಲ್ಲ, ಬಟ್ ಪೀಟರ್ ಮಾಸ್ಟರ್ ಅವ್ರಿಗೆ ಆ ಸೀಕ್ವೆನ್ಸ್ ಸ್ಕೇಟಿಂಗ್ ಬೇಕು ಅಂತ ಹೇಳಿದ ಮೇಲೆ ಸ್ಕೇಟಿಂಗ್ಗೋಸ್ಕರ ಕೆಲವು ದಿನ ನಾನು ಮಾಡಿದೆ. ಜಸ್ಟ್ 3 months ಮಾಡಿದೆ, 3 months ಟ್ರೈನಿಂಗ್ ಮಾಡಿದೆ ನಮ್ಮ ಅದಕ್ಕೆ. ಲ್ಯಾಂಡಿಂಗು ಪ್ರತಿಯೊಂದು ಸುಮ್ಮನೆ ಒಂದು ಲೈನಲ್ಲಿ ಹೋಗೋದಕ್ಕೆ ಏನೋ ಒಂದು ತಯಾರಿ ಮಾಡ್ಕೊಳ್ಬೋದು. ಜಂಪ್ ಮಾಡಿ ಲ್ಯಾಂಡ್ ಮಾಡಬೇಕು ಅದೆಲ್ಲ ಇದೆಯಲ್ಲ, ಸ್ವಲ್ಪ ಟೇಕ್ಸ್ ತಗೊಳುತ್ತೆ 100%. ಓಕೆ. ಸೊ ಆಮೇಲೆ ಕಾರ್ ಮೇಲೆ ನೀವು ಹಾರಿ ಬಿದ್ದಾಗ ಕಾರ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗುತ್ತಲ್ಲ. ಹೌದು ಇನ್ನು ಅದನ್ನು ಮೀರಿಸಿ ತುಂಬಾ ಆಗಿದೆ ಮ್ಯಾಮ್ ಆಕ್ಚುಲಿ ಫಿಲಿಮ್ ಅಲ್ಲಿ. ಅದನ್ನ ಕಾಂಟೆಂಟ್ ಹೊರಗಡೆ ಬೀಳಲಿಲ್ಲ ಮ್ಯಾಮ್, ಅದು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಇನ್ನೂ ಕಷ್ಟಪಟ್ಟಿದ್ವಿ. ಕೇವಲ ನನ್ನ ಕಡೆ ಎಲ್ಲ ಸ್ಟಂಟ್ ಬಾಯ್ಸ್ ಆಗಿರ್ಬೋದು, ಸ್ಟಂಟ್ ಮಾಸ್ಟರ್ ಆಗಿರ್ಬೋದು, ಇಡೀ ತಂಡ ತುಂಬ ಕಷ್ಟಪಟ್ಟು ಮಾಡಿರುವಂತಹ 10 ನಿಮಿಷ ಸೀಕ್ವೆನ್ಸ್ ತುಂಬ ಇಷ್ಟಪಡ್ತಾರೆ ಜನ. ಸೊ ಸಾಮಾನ್ಯವಾಗಿ ಏನು ಗೊತ್ತಾ, ಈಗ ಸಿನಿಮಾ ಇಂಡಸ್ಟ್ರಿಗೆ ಯಾರಾದರೂ ರಾಜಕಾರಣಿಗಳ ಮಕ್ಕಳು ಬರ್ತಾ ಇದ್ದಾರೆ ಅಂತಂದರೆ ಒಂದು ಸಹಜ ನೆಕ್ಸ್ಟ್ ಲೆವೆಲ್ಗೆ ಅವರೊಂದು ಮೈಲೇಜ್ ತೊಗೊಳೋದಕ್ಕೆ, ಜನರನ್ನ ಅವ್ರನ್ನ ಗುರುತಿಸೋದಕ್ಕೆ ಆ ಥರದ ಒಂದು ಕಾರಣದಿಂದಾಗಿ ಅವ್ರು ಬರ್ತಾರೆ ಅಂತ. ಯಾಕಂದರೆ ಈಗ ಆಲ್ಮೋಸ್ಟ್ ನಾವು ನೋಡಿದ್ದೀವಿ ಇಂಡಸ್ಟ್ರಿಯಿಂದ ರಾಜಕಾರಣಿಗಳ ಮಕ್ಕಳು ಇಂಡಸ್ಟ್ರಿಗೆ ಬಂದ ಮೇಲೆ ಹೆಚ್ಚು ನಿಂತ್ಕೊಳ್ಳಿಲ್ಲ, ಸ್ಟೇಬಲ್ ಆಗಲಿಲ್ಲ. ಸೊ ಆ ನಂತರ ರಾಜಕಾರಣದಲ್ಲಿ ಅವರ ಎಂಟ್ರಿ ಆಯಿತು, ಮತ್ತೊಂದು ಮಗದೊಂದು. ಸೊ ಈ ಮಾತನ್ನ ನೀವು ಒಪ್ಕೊಳ್ತೀರಾ? ಇದನ್ನ ನೀವು ಹೇಗೆ ನೋಡ್ತೀರಾ? ಒಪ್ಕೊಳ್ಳೋದಂದ್ರೆ ಯಾವ ಥರ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋದೇ ಒಂದು ಅವರ ಪಾಪ್ಯುಲಾರಿಟಿಗೋಸ್ಕರ. ಅಂದರೆ ಮ್ಯಾಮ್ ನನ್ನ ಸ್ವಾರ್ಥ ನನಗೆ ಹೆಸರು ಬರ್ಬೇಕಂತ ನನಗಿದ್ದಿಲ್ಲ. ನನ್ನ ಸ್ವಾರ್ಥ ಜನಗಳಿಗೆ ಮನೋರಂಜನೆ ನೀಡಬೇಕಂತಿತ್ತು ಮ್ಯಾಮ್. ಸೊ ನನ್ನ ಬಗ್ಗೆ ಇರಲಿಲ್ಲ. ಸೊ ನನ್ನ ಕಾಳಜಿ ಇದ್ದಿದ್ದೇ ಜನಗಳಿಗೆ ಮನೋರಂಜನೆ ಕೊಡಬೇಕು, ನನ್ನ ಕಾಲು ಮುರ್ಕೊಂಡು ಜನಗಳು ಸಂತೋಷ ಪಡಬೇಕು, ಅಂದರೆ ತೆರೆ ಮೇಲೆ ಒಂದು ಅದ್ಭುತವಾದ ದೃಶ್ಯ ನೋಡಿದಾಗ ಅಂತ ಹೇಳಿ. ಸೊ ನನಗೆ ಆ ಆಲೋಚನೆ ಯಾವತ್ತೂ ಇಲ್ಲ. ಇವತ್ತಿಗೂ ನಾನು ಹೇಳೋದಾದ್ರೆ ರಾಜಕೀಯದ ಮೇಲೆ ನನ್ನ ಕುತೂಹಲ ಜಾಸ್ತಿ ಇಲ್ಲ. ನನ್ನ ತಂದೆ ಜೊತೆ ನಾನು ರಾಜಕೀಯ ಚರ್ಚೆ ಜಾಸ್ತಿ ಮಾಡೋದಿಲ್ಲ. ನಾನು ಏನೇ ಇದ್ರು ನನ್ನ ಯೋಚನೆ ಸಿನಿಮಾ ಬಗ್ಗೆ ಇರುತ್ತೆ. ನನ್ನ ಸರ್ಕಲ್ ಏನಿದ್ರು ಸಿನಿಮಾದವ್ರೆ. ಸೊ ನಾನು ಜಾಸ್ತಿ ರಾಜಕೀಯದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ನಾನು ಎದುರು ಬಿದ್ದರೂ ಸಿನಿಮಾದಲ್ಲ ಅಂತ ಹೇಳಿ ನಿರ್ಧಾರ ತೊಗೊಂಡಿದ್ದೇನೆ. 20 ವರ್ಷ ಆದರೂ ಕಷ್ಟಪಟ್ಟು ಹೆಸರು ಮಾಡ್ತೀನಿ ಅಷ್ಟೇ. ಹೌದಾ? ಸೊ ಹಾಗಿದ್ರೆ ಕಿರೀಟಿನ ನೆಕ್ಸ್ಟ್ ರಾಜಕಾರಣದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ವಾ? ಅದು ಹಣೆ ಬರದಲ್ಲಿ ಏನಿದೆ ಅಂತ ನಾಳೆದ ಬಗ್ಗೆ ನಾವು ಏನು ಹೇಳಕ್ಕೆ ಆಸ್ ಆಫ್ ನೌ ನಿಮ್ಗೇನು ಇಂಟ್ರೆಸ್ಟ್ ಇಲ್ಲ? ನನ್ನ ಪರ್ಸನಲ್ ಆಗಿ ನನ್ನ ಕುತೂಹಲ ಕಮ್ಮಿ ರಾಜಕೀಯದ ಮೇಲೆ. ಕುತೂಹಲ ಕಡಿಮೆ. ಓಕೆ. ಯಾವುದು ಜನಪ್ರಿಯತೆ ಜಾಸ್ತಿ ಅಂತ ಅನ್ಸುತ್ತೆ? ಯಾವುದು ಜನಕ್ಕೆ ಹತ್ತಿರವಾಗಿರ್ತೀವಿ ಅನ್ಸುತ್ತೆ, ರಾಜಕಾರಣನ ಸಿನಿಮಾನ? ಎರಡು ಕಡೆಯಿಂದ ನಾವು ಜನಗಳಿಗೆ ಸೇವೆ ಸಲ್ಲಿಸ್ಬೋದು. ಮನೋರಂಜನೆ ನೀಡೋದು ಜನಗಳಿಗೆ ಸೇವೆ ಸಲ್ಲಿಸಿದಂಗೆ, ಅವ್ರು ಕೊಡುವಂಥ ಪ್ರೀತಿಯಿಂದ ನಾವು ತಿರ್ಗಾ ಸಮಾಜಕ್ಕೆ ಏನೇ ಮಾಡಿದ್ರು ಅದು ನಾವು ಮಾಡುವಂತಹ ಸಾಮಾಜಿಕ ಕಾರ್ಯಕ್ರಮನೇ ಆಗುತ್ತೆ. ರಾಜಕೀಯದಿಂದಲೂ ನೀವು ಇನ್ನು ಹತ್ತಿರ ಆಗಿ ಜನಗಳಿಗೆ ಏನೇ ಸೇವೆ ಸಲ್ಲಿಸ್ಬೋದು. ಎರಡಕ್ಕೆ ಅದಕ್ಕೆ ತಕ್ಕಂತೆ ಇರುವಂತಹ ಸ್ಪೆಷಾಲಿಟೀಸ್ ಇದ್ದೇ ಇದೆ. ಯಾವುದು ಕಮ್ಮಿ ಅಲ್ಲ, ಯಾವುದು ಹೆಚ್ಚು ಅಲ್ಲ, ಎರಡಕ್ಕೆ ಸಮಾನತೆ ಇದೆ. ಓಕೆ. ಸೊ ನಮ್ಮ ಕನ್ನಡದವರೇ ಆಗಿರುವಂತಹ ಶ್ರೀಲೀಲಾ ಈ ಸಿನಿಮಾದ ಹೀರೋಯಿನ್. ಸೆಟಲ್ ಹೇಗಿರ್ತಾರೆ ಅನ್ನೋದು, ಅಂದರೆ ಸಿನಿಮಾಲಿ ಸ್ಕ್ರೀನಲ್ಲಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ದೀವಿ. ಸೆಟಲ್ ಹೇಗೆ ಶ್ರೀಲೀಲಾ? ತುಂಬ ಎನರ್ಜೆಟಿಕ್ ಗರ್ಲ್. ಅವರು ಇದ್ರೆ ಸೆಟ್ಟಲ್ಲಿ ಎಲ್ಲರೂ ನಗ್ತಾನೆ ಇರ್ತಾರೆ, ಖುಷಿಯಾಗಿರ್ತಾರೆ. ತುಂಬ ಎನರ್ಜೆಟಿಕ್ ಅವರು, ಆ ಥರ ಅವರು. ಓಕೆ. ನಿಮ್ಮಿಬ್ಬರ ನಡುವಿನ ರ್ಯಾಪು ಈ ಕಾಂಬಿನೇಷನ್ ಸ್ಕ್ರೀನಲ್ಲಿ ಹೇಗೆ ಮೂಡ್ ಬಂದಿದೆ? ಅಂದರೆ ನಮ್ಗೆ ಚಿಕ್ಕ ವಯಸ್ಸಿನಲ್ಲೂ ಸ್ವಲ್ಪ ಪರಿಚಯ ಇರೋದು ಕಾರಣದಿಂದ ಫಾರ್ ರಿಲೇಷನ್ಸ್ ಥರನೇ ಆಲ್ಮೋಸ್ಟ್ ಅವರು. ಸೊ ಅವರಮ್ಮ ಇವರು ಚಿಕ್ಕ ವಯಸ್ಸಿನಿಂದ ನನಗೆ ಗೊತ್ತಿರೋದ್ರಿಂದ ನಮಗೇನು ಕಷ್ಟ ಆಗಲಿಲ್ಲ ಮ್ಯಾಮ್. ನ್ಯಾಚುರಲ್ ರ್ಯಾಪು ಫ್ರೆಂಡ್ಶಿಪ್ ನಮಗೆ ಅದೇ ಟ್ರಾನ್ಸ್ಲೇಟ್ ಆಗಿ ಸ್ಕ್ರೀನ್. ಇನ್ನು ಈ ಸಿನಿಮಾಲಿ ರವಿಚಂದ್ರನ್ ಸರ್ ಇದ್ದಾರೆ, ಜೊನೆಲಿಯಾ ಇದ್ದಾರೆ, ಸುಧಾರಾಣಿ ಮ್ಯಾಮ್, ಅಂದರೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ದೊಡ್ಡ ತಾರಬಳಗ. ಅವ್ರ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ, ಅಂದರೆ ಕಥೆದ ಬಗ್ಗೆ ಅವ್ರ ಪಾತ್ರದ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ರವಿ ಸರ್ ಒಂದು ಇವೆಂಟ್ ಅಲ್ಲಿ ಅವರು ಹೇಳ್ತಾ ಇದ್ರು, ನನ್ನ ಕೆರಿಯರಲ್ಲೇ ಈ ಸಿನಿಮಾದಲ್ಲಿ ನನ್ನ ಪರ್ಫಾರ್ಮೆನ್ಸ್ ಏನಿದೆ ಅದೊಂದು ರೀತಿ ಲ್ಯಾಂಡ್ ಮಾರ್ಕ್ ಆಗುತ್ತೆ ಅಂತ. ಅಂದ್ರೆ ಅವ್ರಿಗೂ ಕೂಡ ಅದೊಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಅಂತ. ಸೊ ಹಾಗೆ ಹೇಳೋಕೆ ಹೋದರೆ ಅವ್ರ ಹೇಳೋ ಪಾತ್ರದ ಬಗ್ಗೆ ಈಗ ಅಂದರೆ ತಪ್ಪಾಗಿ ತಿಳ್ಕೊಬಾರ್ದು. ಅಂದರೆ ನಾನು ಹುಟ್ಟಿದ್ದಾಗ ಅಂದರೆ ಸರ್ ಅವ್ರ ಜನ್ರೇಷನ್ ಅಲ್ಲ ಮ್ಯಾಮ್ ನಮ್ಮದು. ಸೊ ಸರ್ ಅವ್ರ ಫಿಲ್ಮ್ ಸೂಪರ್ ಹಿಟ್ ಫಿಲ್ಮ್ಸ್ ನಾನೆಲ್ಲ ನೋಡಿದ್ದೆ. ನಾನು ದೃಢವಾಗಿ ಹೇಳ್ತೇನೆ, ಸರ್ ಅವ್ರ ಕೆರಿಯರ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಫೈನೆಸ್ಟ್ ಪರ್ಫಾರ್ಮೆನ್ಸ್ ಅದು ಸರ್ ತುಂಬ ಹೆಮ್ಮೆಯಿಂದ ಹೇಳ್ಕೊಂತಾರೆ ಮ್ಯಾಮ್. ಅಂದರೆ ಒನ್ ಆಫ್ ದ ಗ್ರೇಟೆಸ್ಟ್ ಕೆರಿಯರ್ಸ್ ಮ್ಯಾಮ್ ರವಿಚಂದ್ರನ್ ಸರ್ ಅವ್ರದ್ದು. ಈಸ್ ಅ ಲೆಜೆಂಡ್ ಮ್ಯಾಮ್. ಇಂಡಸ್ಟ್ರಿಗೆ ತುಂಬ ಮಾಡಿದ್ದಾರೆ ಅವರು, ಇಂಡಸ್ಟ್ರಿಗೆ ತುಂಬ ಕೊಟ್ಟಿದ್ದಾರೆ ಅವರು. ಅವ್ರು ಖುಷಿ ಪಟ್ಟಿದ್ದಂದ್ರೆ ಅದು ನನ್ನ ಅದೃಷ್ಟ ಮ್ಯಾಮ್. ಆ್ಯಂಡ್ ನಮ್ಮ ನಿರ್ದೇಶಕರ ಅದೃಷ್ಟ ಅಂತ ಕತೆ ಮಾಡಿ ಅವ್ರಿಗೆ ಪಾತ್ರ ಕೊಟ್ಟಿರುವಂಥದ್ದು
ಅದು ನಿಭಾಯಿಸಿ ಸರ್ ಖುಷಿ ಪಟ್ಟಿರುವಂಥದ್ದು, ಅಷ್ಟು ನೋಡಿದ್ದವರು ಆ ಪಾತ್ರಕ್ಕೆ ಅಷ್ಟು ಇಷ್ಟಪಟ್ಟಿದ್ದು ನಮ್ಮ ಅದೃಷ್ಟ. ನಿಮ್ಮ ಕಾಲೇಜ್ ಫ್ರೆಂಡ್ ಸರ್ಕಲ್, ನಿಮ್ಮ ಗ್ರೂಪ್ ಏನು ಹೇಳುತ್ತೆ? ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದದ್ದು, ನಿಮ್ಮ ಈಗ ಟೀಸರ್ನ ಮತ್ತೊಂದೆಲ್ಲ ನೋಡಿದ ಮೇಲೆ ಅವ್ರುಗಳಿಂದ ಸಿಗ್ತಾ ಇರುವಂತಹ ಒಪಿನಿಯನ್ ಏನು? ಖುಷಿ ಅಲ್ಲ, ಅವ್ರ ನಡುವೆ ಬೆಳೆದಿರುವಂಥ ಹುಡುಗ, ನಾನೊಬ್ಬ ಸ್ನೇಹಿತನಾಗಿ ಅವರಿಂದ ಒಬ್ಬನ ಮೇಲೆ ಬರ್ತಿದ್ದಾನಂದ್ರೆ ಅವ್ರೆಲ್ರಿಗೂ ಖುಷಿ. ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ, ಈಗಲೂ ಕೊಡ್ತಾನೆ ಇದ್ದಾರೆ. ಸೊ ಹೇಗೆ ನೀವು ಕಾಲೇಜ್ ಕಂಪ್ಲೀಟ್ ಎಲ್ಲ ಆಯಿತು, ನಾನು ನೆಕ್ಸ್ಟ್ ಇನ್ನೇನೋ ಮಾಡಬೇಕು ಆ ಥರದ್ದು ಒಂದು ಥಾಟ್ ಏನೂ ಇರಲೇ ಇಲ್ವಾ? ಸಡನ್ನಾಗಿ ಎಲ್ಲ ಚೇಂಜ್ ಆಗೋಯ್ತಾ? ಈಗ ಯಾರೇ ಆಗಲಿ, ನಾನು ಬಿಸ್ನೆಸ್ ಮ್ಯಾನ್, ನನ್ನ ಬಿಸ್ನೆಸ್ ಫೀಲ್ಡಲ್ಲೇ ಇರಬೇಕು, ನಾನು ಯಾರ ಕೈ ಕೆಳಗೂ ಇರಬಾರ್ದು, ನನಗೆ ಯಾರು ಬಾಸ್ ಇರಬಾರ್ದು, ಆ ಥರ ಎಲ್ಲ ಇರುತ್ತೆ ಒಂದು ಥಿಂಕಿಂಗ್. ಸೊ ಲೈಕ್ ನಿಮ್ದು ಹೆಂಗಿತ್ತು ನಿಮ್ಮ ಕಾಲೇಜ್ ಡೇಸ್ನ ಥಿಂಕಿಂಗ್? ಅಂದರೆ ಒಂದು ಡಿಸಿಪ್ಲಿನ್ ಆಗಿ ಇತ್ತು ಮ್ಯಾಮ್ ನಮ್ಮ ಜೀವನ. ನಮ್ಮ ಮೇಲೆ ಒಬ್ರು ಇದ್ದೇ ಇರ್ತಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕು, ಗೌರವ ಕೊಟ್ಟರೆ ನಾವು ಜೀವನದಲ್ಲಿ ಎತ್ತರ ಕೇಳಿಯೋದು. ಸರಳತೆ ಇರಬೇಕು ಜೀವನದಲ್ಲಿ, ಡಿಸಿಪ್ಲಿನ್ ಇರಬೇಕು ಅನ್ನೋಂಥದ್ದು ನಾವು ಚಿಕ್ಕ ವಯಸ್ಸಿನಲ್ಲಿ ಕಲ್ತಿರೋದು ನಾವು. ಸೊ ಯಾವತ್ತೂ ನನಗೆ ಜೀವನದಲ್ಲಿ ಅನಿಸ್ಲಿಲ್ಲ, ಲೈಫ್ ಅಂದಮೇಲೆ ಅಡ್ಜಸ್ಟ್ ಆಗಿ ಎಲ್ಲರ ಜೊತೆ ಪ್ರಶಾಂತವಾಗಿ ಇದ್ಕೊಂಡು ಎಲ್ರ ಬಗ್ಗೆ ಒಳ್ಳೇದು ಮಾತಾಡ್ಕೊಂತ ಜೀವನದಲ್ಲಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಯಾವುದೇ ಆಂಬಿಷನ್ಸ್ ಇಲ್ಲ ಹೀಗೆ ಹಾಗೆ ಅನ್ನೋ ಥರ? ಯಾವುದು ಇಲ್ಲ ಮ್ಯಾಮ್. ಸೊ ನಿಮ್ಮ ಸಿಸ್ಟರ್ ಜೊತೆಗೆ ಸ್ವಲ್ಪ ಹೇಗೆ ಲೈಕ್ ಎಲ್ಲ ಅಕ್ಕ ಮತ್ತು ತಮ್ಮನ ನಡುವೆ ಇರುವಂತಹ ಎಲ್ಲ ಎಮೋಷನ್ಸು ನಿಮ್ಮಲ್ಲೂ ಇದೆಯಾ? ಲೈಕ್ ನಮಗೆ ಒಂದು ಸಹಜ ಕುತೂಹಲ ಇರುತ್ತೆ ಆಡಿಯನ್ಸ್ ಆಗಿ, ಇವ್ರ ಮಧ್ಯೆ ಹೇಗೆ ಅನ್ನೋದು, ಅದ್ರ ಬಗ್ಗೆ ಹೇಳೋದಾದ್ರೆ. ತುಂಬ ನಮ್ಮ ಅಕ್ಕನಿಗೆ ನಮ್ಮ ತಂದೆ ಆಗಿರ್ಬಂದ ಕುಟುಂಬದಲ್ಲಿ ತುಂಬ ಪ್ರೀತಿ ಮ್ಯಾಮ್. ಯಾವ ಎತ್ತರಕ್ಕಾದ್ರೂ ಯಾವ ಮಟ್ಟಕ್ಕಾದ್ರೂ ಹೋಗ್ತಾರೆ ಕುಟುಂಬದಕ್ಕೋಸ್ಕರ. ಪಿಲ್ಲರ್, ನಮ್ಮ ಫ್ಯಾಮಿಲಿಗೆ ಪಿಲ್ಲರ್ ಅಂತ ಹೇಳ್ತೇನೆ, ಒಂದು ಸ್ಟ್ರೆಂತ್ ನಮ್ಮ ಅಕ್ಕ. ನಮ್ಮ ಜೊತೆನೂ ಒಡನಾಟ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಕ್ಕನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ಕೊತೇವೆ. ಆ ಥರ ನಾ ಹೈದರಾಬಾದ್ ಯಾವಾಗಾದ್ರೂ ಶೂಟಿಂಗ್ ಏನಾದರೂ ಇತ್ತು ಅನ್ಕೊಳ್ಳಿ, ಬೆಂಗಳೂರು ಬಿಟ್ಟು ಹೋದಾಗ ನಮ್ಮ ಅಕ್ಕವ್ರು ಅಲ್ಲಿ ಇರ್ತಾರೆ, ಹೋಗಿ ಮಕ್ಕಳ ಜೊತೆ ಮಾತಾಡಿ ಸಮಯ ಕಳೆದು ಮತ್ತೆ ವಾಪಸ್ ಬರೋದು, ಆ ಥರ ಅಷ್ಟೇ. ಸೊ ಯಾರು ಬಂದಿಲ್ವಾ ಫ್ಯಾಮಿಲಿಯಿಂದ ಶೂಟಿಂಗ್ ಸ್ಪಾಟ್ಗೆ ಹೇಗಿರುತ್ತೆ ಅಂತ ನೋಡೋದಕ್ಕೆ? ಬರ್ತಾರೆ, ಅಪರೂಪ ಮ್ಯಾಮ್. ಅಂದ್ರೆ ನನಗೆ ಮುಜುಗರ ಜಾಸ್ತಿ ಇರೋದ್ರಿಂದ ಕುಟುಂಬ ಎದುರುಗಡೆ ಇದ್ದಿರ್ತಾರೆ ನಟನೆ ಮಾಡ್ತಿದ್ದಾಗ. ಸೊ ಅವ್ರು ಯಾವಾಗಾದ್ರೂ ಅಪರೂಪವಾಗಿ ಬಂದು ಸೆಟ್ಟಲ್ಲಿ ಮಾತಾಡಿಸಿ ಹೋಗ್ತಾ ಇರ್ತಾರೆ. ಸೊ ಅಷ್ಟೇ, ಇನ್ನು ಬಂದು ಸಜೆಷನ್ ಕೊಡೋದು ಇನ್ನೊಂದು ಸದ್ಯಕ್ಕಂತೂ ಬೇಡ ಅಂತ ಅವರೇ ಡಿಸೈಡ್ ಮಾಡಿರ್ಬೇಕಾಗಿದ್ರೆ ತುಂಬ ಇನ್ವಾಲ್ವ್ ಆಗಲ್ಲ, ಮಾಡ್ತಾ ಇರುವಂಥದ್ದನ್ನು ನಂಬಿ ಬಿಟ್ಬಿಡ್ತಾರೆ ಅಷ್ಟೇ. ಸೊ ಎಲ್ಲರೂ ಹಾಗಾದ್ರೆ ರಿಲೀಸಿಗೆ ವೆಯ್ಟ್ ಮಾಡ್ತಿದ್ದಾರೆ, ಎಕ್ಸೈಟ್ಮೆಂಟ್. ಹೌದು ಹೌದು. ಸೊ ಫೈನ್. ನಿಮ್ಮ ಈ ಸಿನಿಮಾ ತೆಲುಗು ಮತ್ತು ಕನ್ನಡ ಎರಡರಲ್ಲೂ ರಿಲೀಸ್ ಆಗ್ತಾ ಇದೆ. ಅದ ನೆಕ್ಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಡಿಸೈಡ್ ಅಂತ ಟೀಮ್ ಅನ್ಕೊಂಡಿರೋ. ನಿಮ್ಗೆ ಎಲ್ಲಿ ಹೆಚ್ಚು ಪ್ರೀತಿ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ? ಲೈಕ್ ತೆಲುಗುನ ಕನ್ನಡನ? ಸಿನಿಮಾಗೆ ಪ್ರೀತಿ ಸಿಗೋದು ಬೇರೆ. ನಾನು ಪಡ್ತಾ ಇರುವಂಥದ್ದು ನಮ್ಮ ಕರ್ನಾಟಕ ಜನತೆ ಪ್ರೀತಿಗೋಸ್ಕರ ಮ್ಯಾಮ್. ನನಗೆ ಸಂಬಂಧ ಇಲ್ಲದೆ ಇರುವಂಥ ಸ್ಟೇಟ್ ಮ್ಯಾಮ್ ಅದು. ಈಗ ತುಂಬ ವಿಚಾರಗಳಿದೆ. ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಆಸ್ಪೆಕ್ಟಲ್ಲಿ ನೋಡ್ಕೊಂಡಾಗ ಸಾಯಿ ಸರ್ ಅವ್ರದ್ದು ಅಲ್ಲಿರೋ ಪ್ರೊಡಕ್ಷನ್ ಹೌಸ್ ಆಗಿರೋದ್ರಿಂದ 100% ಅವರು ತೆಲುಗಲ್ಲಿ ಅವ್ರ ಈ ಫಿಲ್ಮ್ನ ರಿಲೀಸ್ ಮಾಡ್ಕೊಳ್ಳೇಬೇಕು ಮ್ಯಾಮ್. ಇದೊಂದು ಪ್ಯೂರ್ ಅಪ್ಪಟ್ಟ ಕನ್ನಡ ಫಿಲ್ಮ್. ಇದರಲ್ಲಿ 70% to 80% ಇರುವಂಥ ಕ್ಯಾಸ್ಟ್ ಮೆಂಬರ್ಸ್ ಟೋಟಲ್ ನಮ್ಮ ಕನ್ನಡಿಗರೇ. ಅಚ್ಯುತ್ ಸರ್ ಅವರು ಹಿಡಿದು ಸುಧಾರಾಣಿ ಮೇಡಮ್ ಅವರು, ಮತ್ತು ರವಿಚಂದ್ರನ್ ಸರ್ ಅವರು, ಕಿರಣ್ ಶ್ರೀನಿವಾಸ್ ಅವರು, ಈ ಥರ ಅನೇಕ ಕನ್ನಡ ಆರ್ಟಿಸ್ಟ್ಗಳೇ ಇರೋದು ಸಿನಿಮಾ ತುಂಬ ನೀವು ನೋಡಿದ್ರೆ. ಆ್ಯಂಡ್ ನಾವು ಶೂಟಿಂಗ್ ಮಾಡಿದ್ದು ಆಲ್ಮೋಸ್ಟ್ 70% ಕರ್ನಾಟಕದಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ. ಬೆಂಗಳೂರು ಮತ್ತು ಮೈಸೂರಲ್ಲಿ ನಡೆದಿರುವಂಥದ್ದು ಶೂಟಿಂಗ್. 2-3 ಗಾಣಗಳಿಗೋಸ್ಕರ ಅಂದರೆ ಹಾಡುಗಳಿಗೋಸ್ಕರ ನಾವು ಶೂಟಿಂಗ್ ಮಾಡಿದ್ದು ಹೈದರಾಬಾದಲ್ಲಿ. ಅದು ಬಿಟ್ಟು ಟೋಟಲ್ ಶೂಟಿಂಗ್ ಇಲ್ಲೇ ಮಾಡಿದ್ದು. ಸೊ 100% ಕನ್ನಡ ಫಿಲ್ಮ್ ಇದು, ಏನಿದ್ರು ಕನ್ನಡ ಫಿಲ್ಮ್. ಸೊ ಅಲ್ಲಿ ರಿಲೀಸ್ ಆಗ್ತಿದೆ. ಅಲ್ಲಿ ಪ್ರೀತಿ ಸಿಕ್ಕರೆ, ಒಂದು ಕನ್ನಡ ಫಿಲ್ಮ್ನಲ್ಲಿ ಪ್ರೀತಿ ಸಿಕ್ತ ಅಂತ ಹೇಳಿ ನಾನು ಹೆಮ್ಮೆ ಪಡ್ತೇನೆ ಅಷ್ಟೇ ಹೊರತು ನನಗೆ ಬೇಕಾಗಿರೋದು ನಮ್ಮ ಕನ್ನಡ ಜನ ನೋಡಿ ಇಷ್ಟಪಟ್ಟು ಖುಷಿ ಆದ್ರೆ ಸಾಕು. ಈಗ ಎರಡೂ ಕಡೆಯಲ್ಲೂ ನಿಮ್ದು ಒಂದು ಸ್ವಲ್ಪ ಟ್ರಾವೆಲ್ ಇರುತ್ತೆ, ಪ್ರಮೋಷನ್ ಆಕ್ಟಿವಿಟೀಸ್ ಮಾಡ್ಕೊಂಡು ಅಂತ. ಯಾಕಂದ್ರೆ 2 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡಿದಾಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿನೇ ಇರುತ್ತೆ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಮಾಡಲೇಬೇಕು ಅಲ್ಲ ಮ್ಯಾಮ್. ಸೊ ಅಲ್ಲಿ ಈಗ ಪ್ರಮುಖವಾಗಿ ಜೆನಿಲಿಯಾ ಮೇಡಮ್ ಅವರು, ಶ್ರೀಲ್ ಅವರು, ಅವ್ರ ಫೇಸ್ ತುಂಬ ಹೆಲ್ಪ್ ಆಗುತ್ತೆ ಮ್ಯಾಮ್. ಸೊ ಎಲ್ಲರೂ ಮಾಡಲೇಬೇಕು ಮ್ಯಾಮ್. ಚಿತ್ರ ಮಾಡೋದೊಂದು ಎತ್ತರ ಆದರೆ 100% ಪ್ರಮೋಷನ್ ಮಾಡೋದು ಅಷ್ಟೇ ಮುಖ್ಯವಾದದ್ದು ಮ್ಯಾಮ್, ಮಾಡಲೇಬೇಕು. ಓಕೆ, ರಾಜಕಾರಣದಲ್ಲಿ ನಿಲ್ಲೋದು, ಗೆಲ್ಲೋದು, ಜನರ ಜೊತೆಗೆ ಇರೋದು ಅದು ಸುಲಭ ಅನ್ಸುತ್ತಾ? ಅಥವಾ ಒಂದು ಸಿನಿಮಾ ಮಾಡೋದು, ಅದನ್ನು ಜನರಿಗೆ ತಲುಪಿಸೋದು, ಅದು ಸುಲಭ ಅನ್ಸುತ್ತಾ? ಯಾವ್ದು ವೆರಿ ಚಾಲೆಂಜಿಂಗ್? ಇದರ ಅನುಭವ ನನಗೆ ಪರ್ಸನಲ್ ಆಗಿಲ್ಲ ರಾಜಕೀಯದಲ್ಲಿ. ನಾನು ಪರ್ಸನಲ್ ಆಗಿ ಬಟ್ ಒಂದು ಚಿತ್ರ ಸಂಪೂರ್ಣವಾಗಿ ನಾನು ಇನ್ವಾಲ್ವ್ ಆಗಿ ಪೂರ್ತಿಗೊಳಿಸಿದ್ದೇನೆ. ಸೊ ಚಿತ್ರದ ಬಗ್ಗೆ ನಾನು ಮಾತಾಡ್ಬೋದು. ಬಟ್ ಹತ್ತಿರದಿಂದ ನಮ್ಮ ತಂದೆಯವರು, ನಮ್ಮ ತಾಯಿಯವರು ಕಷ್ಟಪಟ್ಟಿರುವಂಥ ರಾಜಕೀಯದ್ದು ನಾನು ಹತ್ತಿರದಿಂದ ನೋಡಿದ್ದೆ.
ಅದು ಏನು ಸುಲಭವಾದಂಥ ವಿಷಯ ಅಲ್ಲ. ಒಬ್ಬ ನಾಯಕರಾಗಿ ಈ ಸ್ಟೇಟಲ್ಲಿ ತುಂಬ ದೊಡ್ಡ ನಾಯಕರಿದ್ದಾರೆ, ಎಲ್ಲರೂ ಕಷ್ಟಪಟ್ಟು ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಎಷ್ಟಾದರೂ ಇರ್ಬೋದು, ನಮ್ಮ ಯೋಚನೆಗಳಲ್ಲಿ ವಿವಿಧ ಆಲೋಚನೆ ಇರುತ್ತೆ, ಏನಾದರೂ ಇರ್ಬೋದು. ಬಟ್ ಒಂದು ಸ್ಥಾನಕ್ಕೆ ರಾಜಕೀಯದಲ್ಲೂ ಎತ್ತರಕ್ಕೆ ಮೇಲೆ ಹೋಗ್ಬೇಕಂದ್ರೆ ಅವರು ತುಂಬ ಸಾಧನೆ ಮಾಡಿರ್ತಾರೆ. ಸೊ ಅದು ಗೌರವ ಕೊಡಲೇಬೇಕು. ಎರಡು ಕಡೆನೂ ತುಂಬ ಕಷ್ಟ ಇರುತ್ತೆ. ಜನಗಳ ಪ್ರೀತಿ ಗಳಿಸೋದು ಸುಲಭವಾದಂಥ ವಿಷಯ ಅಲ್ಲ. ಅವ್ರು ಸುಮ್ಮನೆ ಪ್ರೀತಿ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಜೂನಿಯರ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಹೇಳೋದಾದ್ರೆ ಏನು ಹೇಳ್ಬೋದು? ಒಳ್ಳೆ ಕೌಟುಂಬಿಕ ಚಿತ್ರ ಮಾಡಿದ್ದೇವೆ ಮ್ಯಾಮ್. ಕೇವಲ ನಮ್ಮ ಕನ್ನಡ ಆಡಿಯನ್ಸ್ಗೋಸ್ಕರ, ನಮ್ಮ ಕರ್ನಾಟಕ ಜನತೆಗೋಸ್ಕರ ನಾವು ಮಾಡಿರುವಂಥದ್ದು. 100% ಅವ್ರು ನೋಡಿ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಕೊಡ್ತಾರೆ ಚಿತ್ರಕ್ಕೆ ಅಂತ ಹೇಳಿ ಒಂದು ದೃಢವಾದಂಥ ನಂಬಿಕೆ ಇದೆ. ದಯವಿಟ್ಟು 18ನೇ ತಾರೀಕು ಬಿಡು ಮಾಡಿಕೊಂಡು ಬಂದು ಥಿಯೇಟ್ರಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೇನೆ. ನಿಮ್ಮ ಫಸ್ಟ್ ಶಾಟ್ ಬಗ್ಗೆ ನೆನಪಿದೆಯಾ? ಫಸ್ಟ್ ಶಾಟ್ ಯಾವುದು? ಆ ಟೈಮಲ್ಲಿ ನಿಮ್ಮ ಕ್ಯಾಮ್ರಾ ನೋಡಿದಾಗ ಹೇಗೆ ಅನ್ನಿಸ್ತಾ ಇತ್ತು? ಅಂದರೆ ಮುಂಚೆ ನಾನು ಮಾಡಿರೋ ಕಾರಣದಿಂದಾಗಿ ಅನುಭವ ಇದೆ ನಾನು ಕ್ಯಾಮ್ರಾ. ಸೊ ಅಷ್ಟೇನು ಹೆದರಿಕೆ ಇರಲಿಲ್ಲ. ಅದ್ರ ಹಿಂದೆ ಇರುವಂಥದ್ದು ಸೆಂಥಿಲ್ ಸರ್ ಅವರು ಟೀಮ್ ಅಂತ ಹೇಳಿ ಒಂದು ಹೆದರಿಕೆ ಇತ್ತು ಅಷ್ಟೇ ಹೊರತು ಅದು ಒಂದು ದಿನದಲ್ಲಿ ಹೋಯ್ತು ಮ್ಯಾಮ್ ಅಷ್ಟೇ. ಓಕೆ, ಸೊ ಫಸ್ಟ್ ಶಾಟ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಖುಷಿ ಮ್ಯಾಮ್. ಅಂದರೆ ಒಂದು ಕನ್ಸು ಕಟ್ಕೊಂಡು ಬಂದಿರ್ತೀವಿ, ಅಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ. ಅದು ಮೊದಲನೇ ಶಾಟ್ ಅಂದಾಗ ಒಂದು ಖುಷಿ ಇದ್ದಿರುತ್ತೆ, ನಮ್ಮ ಕನ್ಸು ನನಸಾಗ್ತಾ ಇದೆ ಅಂತ ಹೇಳಿ ಒಂದು ಖುಷಿ ಇದ್ದೇ ಇರುತ್ತೆ. ಅದೇ ನನ್ನ ನೆನಪು. ಈಗಲೂ ಆ ಶಾಟ್ ಏನು ಅಂತ ಹೇಳೋಕ್ಕೂ ರೆಡಿ ಇಲ್ಲ ನೋಡಿ. ಅದು ಕತೆ ಹೇಳೋಕ್ಕಾಗಲ್ಲ ಬಟ್ ತುಂಬ ಖುಷಿ ಆಯ್ತು. ಸೋ ನೈಸ್ ಆಫ್ ಯು. ಕಿರೀಟಿ ಏನು ಪರ್ಸ್ನಲಿ ಸಿನಿಮಾಗೋಸ್ಕರ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ, ಏನು ಕತೆ, ಇದೆಲ್ಲ ನಮ್ಗೆ ತಿಳ್ಕೊಳ್ಳೋಕೆ ಸಹಜವಾಗಿ ಕುತೂಹಲ ಇತ್ತು. ಯು ಆರ್ ರಿಯಲಿ ಡೌನ್ ಟು ಅರ್ತ್ ಪರ್ಸನ್ ಅಂತ ಅನ್ನಿಸ್ತು. ಬಿಕಾಸ್ ನಟನೆ ಮಾಡೋದು ತೆರೆ ಮೇಲೆ ಮಾಡಿಬಿಡ್ಬೋದು, ಆದರೆ ರಿಯಲ್ ಲೈಫಲ್ಲಿ ನಟನೆ ಮಾಡೋದು ಕಷ್ಟ. ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ನಡವಳಿಕೆಯಲ್ಲಿ ನಮ್ಗೆ ಯಾವ ನಟನೆನೂ ಕಾಣಿಸ್ಲಿಲ್ಲ. ಸೊ ಯು ಆರ್ ಸೋ ಜೆನ್ಯೂನ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಗುಡ್ ಲಕ್. ಒಳ್ಳೇದಾಗಲಿ ಸಿನಿಮಾಗೆ, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಲಾಟ್. ವೀಕ್ಷಕರೇ, ಇದು ಈ ದಿನದ ವಿಶೇಷ. ಜೂನಿಯರ್ ಸಿನಿಮಾ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.